ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದರೆ ಗೃಹಲಕ್ಷ್ಮಿ ಬಗ್ಗೆ. ಸೊ ಈಗಾಗಲೇ ನಿಮಗೆಲ್ರಿಗೂ ಈ ಒಂದು ಹಣ ಬಂದಿದೆ, ನಾನು ಹೇಳ್ತಾನೆ ಇದ್ದೆ. ಈ ಒಂದು ಮೇ 31ರೊಳಗೆ ನಿಮ್ಮೆಲ್ಲರಿಗೂ ಈ ಒಂದು ಹಣ ಬರುತ್ತೆ ಅಂತ ನಾನು ಹೇಳ್ತಾನೆ ಇದ್ದೆ. ಸೊ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ, ಹಾಗೆ ಇನ್ನು ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ, ಯಾವಾಗ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾತಾಡ್ತೇನೆ. ಸೊ ನೀವೇನು ಮಾಡಬೇಕು, ತಪ್ಪದೆ ಈ ಒಂದು ವಿಡಿಯೋನ ಕೊನೆ ತನಕ ಮಾಡಿದೆ ನೋಡಿ ಅಂತ ಹೇಳ್ತೇನೆ. ಓಕೆನಾ. ಸೊ ವೀಕ್ಷಕರೇ, ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆನಾ. ಸೊ ವೀಕ್ಷಕರೇ, ನಿಮಗೆಲ್ಲರಿಗೂ ಗೊತ್ತೇ ಇದೆ, ನಿನ್ನೆ ದಿನ 3 ಗಂಟೆ ಮೇಲೆ ಎಲ್ರಿಗೂ ಈ ಒಂದು ಗೃಹಲಕ್ಷ್ಮಿ ಹಣ ಜಮೆ ಆಗಿದೆ. ನಾನು ಹೇಳ್ತಾನೆ ಇದೆ, ಈ ಒಂದು 31ರೊಳಗೆ ನಾನು ಹೇಳ್ತಾನೆ ಇದೆ 3 ಕಂತಿನ ಹಣವು ಕೂಡ ಜಮೆ ಆಗುತ್ತೆ. ಓಕೆನಾ. ಸೊ ಒಂದೇ ಮಾತ್ರ ಅಲ್ಲ, ನಾನು ಹೇಳ್ತಾನೆ ಇದೆ, ಎಲ್ರಿಗೂ ಕೂಡ ಹೇಳ್ತದೆ, ಒಟ್ಟಿಗೆ ಅಂತೂ 6,000 ರೂಪಾಯಿ ಜಮೆ ಆಗಲ್ಲ ಅಂತ ನಾನು ಹೇಳ್ತಾನೆ ಇದ್ದೆ. ಅದೇ ಥರ ಎಲ್ರಿಗೂ 2,000 ರೂಪಾಯಿ ಮಾತ್ರ ಬಂದಿದೆ ಅಲ್ವಾ. ಸೊ 2,000 ರೂಪಾಯಿ ಮಾತ್ರ ಯಾವ್ಯಾವ ಜಿಲ್ಲೆಗಳಿಗೆ ಬಂದಿದೆ ಅಂತ ಫಸ್ಟ್ ಆಫ್ ಆಲ್ ಮಾತಾಡೋಣ. ಹಾಗೆ ಅದಾದಮೇಲೆ ನಮ್ಮ ಉಪಮುಖ್ಯಮಂತ್ರಿಯವರು DK ಶಿವಕುಮಾರ್ ಅವರು ಕೂಡ ಹೇಳಿದರು, ನಾವು ಯಾವುದೇ ರೀತಿಯಲ್ಲಿ ಸ್ವಲ್ಪ ಕೊಂಚ ಮಾಧ್ಯಮದವ್ರ ಜೊತೆ ಹಾಗೆ ಅವರು ಕೂಡ ಸ್ವಲ್ಪ ಕ್ವಾರಲ್ಸ್ ಅಂದರೆ ಮಾತುಕತೆ ನಡೆದಿದೆ. ಸೊ ಅದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ಮಾತಾಡೋಣ. ಸೊ ಅವ್ರು ಹೇಳಿದರು, ನಾನು ಯಾವುದೇ ರೀತಿಯಲ್ಲಿ ತಿಂಗಳು ಕೊಡ್ತೀವಿ ಅಂತ ನಾವು ಹೇಳಿದ್ವಾ, ಈ ಒಂದು ಗೃಹಲಕ್ಷ್ಮಿ ಹಣವನ್ನು ತಿಂಗಳು ನಿಮಗೆ ಜಮೆ ಮಾಡ್ತೀವಿ ಅಂತ ನಾವು ಹೇಳಿದ್ದೀವಾ? ಇಲ್ಲ, ಖಂಡಿತವಾಗ್ಲೂ ಇಲ್ಲ ಅಂತ ಅವ್ರು ಹೇಳಿಬಿಟ್ರು. ಅದೇ ನಮಗೆ ಬೇಜಾರಾಗ್ಬಿಡ್ತು. ಖಂಡಿತವಾಗ್ಲೂ ಅವರು ಹೇಳಬಾರ್ದಿತ್ತು ಅಂತ ನಮಗೂ ಅನಿಸ್ತು. ಬಿಕಾಸ್ ತಿಂಗಳು ಕೊಡ್ತೀವಿ ಅಂತಲೇ ಅವರು ಹೇಳಿದರು ಅಲ್ವಾ. ಹಾಗೆ ನಿಮಗೆಲ್ರಿಗೂ ಗೊತ್ತೇ ಇದೆ. ಸೊ ನಾವು ಏನು ಕೊಡ್ತೀವೋ ಅದನ್ನ ನೀವು ರಿಸೀವ್ ಮಾಡ್ಕೋಬೇಕು, ಅದು ಬಿಟ್ಟು ತಿಂಗಳು ಕೊಡ್ತೀವಿ ಅಂತ ನಾನು ಹೇಳಿಲ್ಲ ಅಂತ ಕೂಡ ಅವರು ಹೇಳಿದ್ದಾರೆ. ಹಾಗಿದ್ರೆ ಮಾಧ್ಯಮದವರ ಜೊತೆ ಕೂಡ ತುಂಬ ಕ್ವಶನ್ಗಳನ್ನು ಮಾಡಿದಾಗ ಈ ರೀತಿಯಾಗಿ ಅವ್ರು ನೋಡಿದ್ರು. ಸೊ ಇದ್ರ ಬಗ್ಗೆ ಸ್ವಲ್ಪ ಒಂದು ಮಾತುಕತೆ ಆಯಿತು ಅಂತಲೇ ಹೇಳ್ಬೋದು. ಸೊ ನಮ್ಮ ಜನರಿಗೂ ಕೂಡ ಇದು ತುಂಬ ಬೇಸರದ ವಿಚಾರ. ಬಿಕಾಸ್ ಅವರು ಕೂಡ ಹೇಳಿದರು, ನಮ್ಮ ಒಂದು ಕರ್ನಾಟಕದ ಜನತೆ ಯಾವುದೇ ರೀತಿಯಲ್ಲಿ ನಮಗೆ ಇಂತಹ ಗ್ಯಾರಂಟಿಗಳನ್ನ ಕೊಡಿ, ನಾವು ನಿಮಗೆ ಓಟ್ ಹಾಕ್ತೀವಿ ಅಂತ ಅವ್ರು ಕೇಳ್ಕೊಂಡಿಲ್ಲ ಪಾಪ. ಇದನ್ನು ಬಿಟ್ಟು ಸರ್ಕಾರವೇ ಈ ಒಂದು 5 ಗ್ಯಾರಂಟಿಗಳನ್ನ ಜನರಿಗೆ ಒಪ್ಪಿಸಿದ್ರು ಅಲ್ವಾ. ಸೊ ಹಾಗಾಗಿ ಅವರೇ ಈ ಒಂದು ಗ್ಯಾರಂಟಿಗಳನ್ನ ನಮಗೆ ಒಪ್ಪಿಸಿ ಏನು ಹೇಳ್ತಿದ್ದಾರಂತೆ, ಈಗ ನಾವು ತಿಂಗಳು ಕೊಡ್ತೀವಿ ಅಂತ ನಾವು ಹೇಳಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಇದರಿಂದ ಸ್ವಲ್ಪ ಒಂದು ನಮ್ಮ ಜನತೆಗೆ ಬೇಸರದ ವಿಚಾರವೇ. ಆದರೂ ಕೂಡ ನಾನೇನು ಹೇಳ್ತೇನೆ ಅಂದರೆ, ಈಗ ಹೇಳಬಾರ್ದಿತ್ತು ಅಂತ ಕೂಡ ನಾನು ಹೇಳ್ತೇನೆ. ಸೊ ನಿಮಗೇನು ಅನಿಸ್ತಿದೆ ಅದ್ರ ಬಗ್ಗೆ ಕೂಡ ನಿಮಗೆ ಕಮೆಂಟ್ ಮಾಡಿ ತಿಳಿಸ್ಬೋದು ಅಂತ ಹೇಳ್ತೇನೆ. ಆದರೆ ಖಂಡಿತವಾಗ್ಲೂ ಈ ಒಂದು ಗೃಹಲಕ್ಷ್ಮಿ ಹಣ 6,000 ರೂಪಾಯಿ ಅಂತ ನಾನು ಹೇಳ್ತಿದ್ದೆ, ಈಗಾಗಲೇ 2,000 ರೂಪಾಯಿ ಅದರಲ್ಲಿ ಬಂದಾಗಿದೆ. ಯಾವುದೆಲ್ಲ ಜಿಲ್ಲೆಗಳಿಗೆ ಬಂದಿದೆ ಅಂತ ಮೊದಲೇ ನೋಡೋಣ. ಸೊ ಕೊಪ್ಪಳ, ಬ್ಯಾಂಗ್ಳೂರು ಮತ್ತು ಚಿತ್ರದುರ್ಗ, ಹಾಸನ, ಕೊಡಗು, ತುಮಕೂರು, ಶಿವಮೊಗ್ಗ ಮುಂತಾದ ಒಂದು 6ರಿಂದ 9 ಜಿಲ್ಲೆಗಳಿಗೆ ಈ ಒಂದು ಹಣ ಈಗಾಗಲೇ ಡಿಸ್ಟ್ರಿಬ್ಯೂಟ್ ಆಗಿದೆ. ಓಕೆನಾ. ಸೊ ನೀವೆಲ್ಲಾದರೂ ಈ ಒಂದು ಜಿಲ್ಲೆಗಳಲ್ಲಿ ಇದ್ದರೆ ಖಂಡಿತವಾಗ್ಲೂ ನೀವು ರಿಸೀವ್ ಮಾಡಿದರೆ ಪ್ಲೀಸ್ ಕಮೆಂಟ್ ಮಾಡಿ, ತಪ್ಪದೇ ಕಮೆಂಟ್ ಮಾಡಿ ಅಂತ ನಾನು ಹೇಳ್ತೇನೆ. ಓಕೆನಾ. ಸೊ ಒನ್ಸ್ ಅಗೇನ್ ಐ ರಿಪೀಟ್, ಕೊಪ್ಪಳ, ಬ್ಯಾಂಗ್ಳೂರು, ಚಿತ್ರದುರ್ಗ, ಹಾಸನ, ಕೊಡಗು, ತುಮಕೂರು, ಶಿವಮೊಗ್ಗ, ದಕ್ಷಿಣ ಕನ್ನಡ. ಓಕೆನಾ. ಸೊ ಇಷ್ಟು ಜಿಲ್ಲೆಗಳಿಗೆ ಈಗಾಗಲೇ ಈ ಒಂದು ಹಣ ರಿಸೀವ್ ಆಗಿದೆ. ನನಗೆ ಇಲ್ಲಿಂದ ಸ್ಕ್ರೀನ್ಶಾಟ್ಸ್ ಕೂಡ ಸಿಕ್ಕಿತ್ತು, ಬಟ್ ನಾನು ಅದನ್ನ ಹಾಕಲಿಲ್ಲ. ಬಿಕಾಸ್ ನಿಮಗೆ ಅರ್ಥ ಆಗಲಿ ಅಂತ ನಾನು ಹಾಕಿಲ್ಲ. ಬಿಕಾಸ್ ನಿಮಗೆ ಎಲ್ರಿಗೂ ಸಿಕ್ಕೇ ಇದೆ ಅಂತ ನಾನು ಹೇಳ್ತೇನೆ. ಸೊ ಈ ಒಂದು ಜಿಲ್ಲೆಗಳು ಇಲ್ಲಿ ಇರುವವರಿಗೆ ಖಂಡಿತವಾಗ್ಲೂ ಸಿಕ್ಕಿದೆ. ಸೊ ರಿಸೀವ್ ಮಾಡಿದರೆ ಪ್ಲೀಸ್ ಕಮೆಂಟ್ ಬಿಲೋ, ಕಮೆಂಟ್ ಮಾಡಿ ನನಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಓಕೆನಾ. ಸೊ ಇನ್ನು ಉಳಿದ ಹಣ ಯಾವಾಗ ಬರುತ್ತೆ ಅಂದರೆ, ಖಂಡಿತವಾಗ್ಲೂ ಈ ಒಂದು ಮೇ 31ರೊಳಗೆ ನಿಮಗೆ ಅಟ್ಲೀಸ್ಟ್ 19ನೇ ಕಂತಿನ ಹಣ ಈಗಾಗಲೇ ರಿಸೀವ್ ಮಾಡ್ಕೊಂಡಿದ್ರೆ, ಇನ್ನು 20ನೇ ಕಂತಿನ ಹಣ ಆದರೂ ಬಂದೇ ಬರುತ್ತೆ. ಓಕೆನಾ. ಸೊ ಈ ಒಂದು ಮೇ 31ರೊಳಗೆ ಈ ಒಂದು 20ನೇ ಕಂತಿನ ಹಣ ನಿಮ್ಮ ಕೈಗೆ ಸೇರುತ್ತೆ. ಹಾಗಾಗಿ ಈಗ ಯಾರೆಲ್ಲ ಈ ಒಂದು 19ನೇ ಕಂತಿನನ್ನು ರಿಸೀವ್ ಮಾಡ್ಕೊಂಡಿದ್ದೀರಾ, ಖಂಡಿತವಾಗ್ಲೂ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೇನೆ. ಸೊ ನಾನು ನಿನ್ನೆನೇ ಈ ಒಂದು ವಿಡಿಯೋನ ಮಾಡಿ ನಿಮಗೆಲ್ರಿಗೂ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ನನ್ನ ಒಂದು ವೃತ್ತಿಪರ ಜೀವನದಲ್ಲಿ ಬ್ಯುಸಿ ಆಗಿದ್ದರಿಂದ ನನಗೆ ಈ ಒಂದು ವಿಡಿಯೋನ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ ನಿನ್ನೆ. ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ. ಸೊ ನಿನ್ನೆಯಿಂದ ಎಲ್ರಿಗೂ ಕೂಡ ಜಮಾ ಆಗಿದೆ. ನಿನ್ನೆ 12:45ಕ್ಕೆ ಮತ್ತು 3 ಗಂಟೆಗೆ, ಮಧ್ಯಾಹ್ನ ನಂತರ 3 ಗಂಟೆಗೆ ಜಮೆ ಆಗಿದ್ದು ಇದೆ. ಸೊ ಒಂದೊಂದು ಜಿಲ್ಲೆಗಳಿಗೆ ಒಂದೊಂದು 2 hours 1 hour ಗ್ಯಾಪಲ್ಲಿ ಈ ಒಂದು ಹಣ ಜಮೆ ಆಗಿದೆ. ಓಕೆನಾ. ಸೊ ಯಾರಿಗಾದರೂ ಬಂದಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಅಂತಲೇ ಹೇಳ್ತೇನೆ. ಹಾಗೆ ಬಂದಿಲ್ಲ ಅಂದವರಿಗೂ ಬೇಸರದ ಸಂಗತಿ ಯಾವುದೂ ಇಲ್ಲ. ಸೊ ನಿಮಗೆ ಬಂದೇ ಬರುತ್ತೆ. ಸೊ ಯಾವುದೇ ರೀತಿಯಲ್ಲಿ ನಾನು ಹೇಳ್ತಾನೆ ಇದ್ದೆ, ಈ ಒಂದು ಮೇ 31ರೊಳಗೆ ನಿಮಗೆ ಎಲ್ಲ ಹಣ ಕೂಡ ಜಮೆ ಆಗುತ್ತೆ ಅಂದರೆ, ಈಗಾಗಲೇ ಜನವರಿ 10 ಅಂದರೆ
ಜನವರಿ ತಿಂಗಳ ಹಣವೇನಿದೆ ಈ ಒಂದು ಜನವರಿ ತಿಂಗಳ 19ನೇ ಕಂತು ನಿಮಗೆ ಈಗಾಗಲೇ ಕೈಗೆ ಸೇರಿದೆ. ಹಾಗಾಗಿ ಇನ್ನು ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತಿಂಗಳ ಹಣ ನಿಮಗೆ ಬಂದೇ ಬರುತ್ತೆ. ಸೊ ನಮ್ಮ ಉಪಮುಖ್ಯಮಂತ್ರಿಯವರು ಹೇಳಿದ ಮಾತಿಗೆ ನೀವು ಏನು ಹೇಳ್ತೀರಾ ಅದ್ರ ಬಗ್ಗೆ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಒಂದು ಅಭಿಪ್ರಾಯವೇನು ಅದ್ರ ಬಗ್ಗೆ ಕೂಡ ಹೇಳಿ ಅಂತ ಹೇಳ್ತೇನೆ. ಸೊ ನನ್ನ ಅಭಿಪ್ರಾಯ ನಾನು ಹೇಳದೆ ಮೊದಲೇ ತಿಳಿಸಿದೆ. ಸೊ ನಾವು ನಮ್ಮ ಜನತೆ, ನಮ್ಮ ನಾಡಿನ ಕರ್ನಾಟಕ ಜನತೆ ಯಾವುದೇ ರೀತಿಯಲ್ಲಿ ಈ ಒಂದು ಹಣ ಅಥವಾ ಗ್ಯಾರಂಟಿಯನ್ನು ಕೊಡಿ ನಾವು ನಿಮಗೆ ಓಟ್ ಹಾಕ್ತೇವೆ ಅಂತ ಅವ್ರು ಕೇಳ್ಕೊಂಡಿರಲಿಲ್ಲ ಪಾಪ. ಆದರೆ ಸರ್ಕಾರವೇ ಈ ಒಂದು 5 ಗ್ಯಾರಂಟಿಗಳನ್ನು ಮುಂದಿಟ್ಟು ನಮಗೆ ಓಟ್ ಹಾಕಿ ಅಂತ ಹೇಳಿದರು ಅಲ್ವಾ. ಸೊ ನೀವೇನಂತೀರ ಇದ್ರ ಬಗ್ಗೆ ಅಂತ ನೀವು ಹೇಳಿ. ಹಾಗೆ ಪ್ರತಿ ತಿಂಗಳು 2,000 ರೂಪಾಯಿನ ಕೊಡ್ತೇವೆ ಅಂತ ಕೂಡ ಅವರೇ ಹೇಳಿದರು ಖಂಡಿತವಾಗ್ಲೂ. ಆದರೆ ಅದು ಬಿಟ್ಟು ಯಾವುದೇ ಜನರಾಗಲಿ, ಯಾವುದೇ ಒಬ್ಬ ಕರ್ನಾಟಕದ ಯಾವ ಒಬ್ಬ ಜನರು ಈ ಒಂದು ತಿಂಗಳು ಇಷ್ಟು ಹಣವನ್ನು ಕೊಡಿ ನಾವು ನಿಮಗೆ ಓಟ್ ಹಾಕ್ತೀವಿ ಅಂತ ಕೇಳ್ಕೊಂಡಿರಲಿಲ್ಲ ಅಲ್ವಾ. ಸೊ ಹಾಗಾಗಿ ನಿಮಗೇನು ಅನಿಸುತ್ತೆ ಅದ್ರ ಬಗ್ಗೆ ಕೂಡ ನೀವು ಹೇಳಿ, ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೇನೆ. ಸೊ ಇದಕ್ಕೆ ನಾನು ಹೇಳ್ತಾ ಇದ್ದೇನೆ, ಈ ಒಂದು ವಿಡಿಯೋಗಳನ್ನ ಕಂಪ್ಲೀಟಾಗಿ ಫುಲ್ ಆಗಿ ನೋಡಿ. ಈ ಒಂದು ಚರ್ಚೆಯನ್ನು, ಈ ಒಂದು ಚರ್ಚಾಗ್ರಾಸವಾದ ಮಾತುಗಳನ್ನ ಅಥವಾ ಚರ್ಚಾಗ್ರಾಸವಾದ ವಿಷಯಗಳನ್ನ ನೀವು ಕೂಡ ತಿಳ್ಕೊಂಡು ನೀವು ಕೂಡ ಕಮೆಂಟ್ ಮಾಡಬೇಕು ಅಂತ ಹೇಳಿನೇ ನಾನು ಈ ಒಂದು ವಿಡಿಯೋಗಳನ್ನೆಲ್ಲವನ್ನು ಫುಲ್ಲಾಗಿ ನೋಡಿ, ಕಂಪ್ಲೀಟಾಗಿ ನೋಡಿ, ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳೋದು. ಓಕೆನಾ. ಸೊ ಯಾರೆಲ್ಲ ನೋಡಿದ್ದೀರಾ ಪ್ಲೀಸ್ ಈ ಒಂದು ವಿಡಿಯೋನ ನೋಡ್ತಾ ಇದ್ದರೆ ಅಥವಾ ಈ ಒಂದು ವಿಡಿಯೋನ ಇಲ್ಲಿ ತನಕ ಕೇಳಿದರೆ ಕಮೆಂಟ್ ಮಾಡಿ ಪ್ಲೀಸ್ ಅಂತ ಹೇಳ್ತೇನೆ. ಓಕೆನಾ. ಸೊ ವೀಕ್ಷಕರೇ, ಇನ್ನೂ ನಿಮಗೆ ಇನ್ನೂ ಕೂಡ ಜಮೆ ಆಗಲಿಲ್ಲ ಅಂದರೆ ಅವರು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾರೆ. ಸೊ ಈ ಒಂದು ವಿಡಿಯೋದ ಬಗ್ಗೆ ನಿಮಗೆ ಏನು ಅನಿಸುತ್ತೆ, ಹಾಗೂ DK ಶಿವಕುಮಾರ್ ಅವರ ಮಾತು ನಿಮಗೆ ಹೇಗೆ ಅನಿಸುತ್ತೆ, ಅದ್ರ ಬಗ್ಗೆ ಏನು ರಿಪ್ಲೈನ ಮಾಡ್ತೀರಾ ಅದ್ರ ಬಗ್ಗೆ ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಈ ಒಂದು ವಿಡಿಯೋ ಸೆಕ್ಷನನ್ನು ಇಲ್ಲಿ ಪೂರ್ಣಗೊಳಿಸ್ತಾ ಇದ್ದೇನೆ ವೀಕ್ಷಕರೇ. ಹಾಗಿದ್ರೆ ಸಿ ಯು ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು. ಥ್ಯಾಂಕ್ ಯು.